ಏನಾಗಿದೆ? ಒಬ್ಬ ವ್ಯಕ್ತಿನ ಯಾರೋ ಚುಚ್ಬಿಟ್ಟು ಹೋಗಿದಾರಮ್ಮ. ಮರ್ಡರಾ? ಕೊನೆ ಉಸಿರಿದ್ರೆ ಬದುಕ್ತಾನೆ. ನೀವು ಸ್ವಲ್ಪ ಸಹಾಯ ಮಾಡಿದ್ರೆ. ಆಂಬ್ಯುಲೆನ್ಸ್ ಕಾಲ್ ಮಾಡ್ಬೋದಲ್ವಾ? ಅಯ್ಯೋ, ಅದು ಟ್ರಾಫಿಕಲ್ಲಿ ಬರೋಷ್ಟ್ರಲ್ಲಿ ಅವ್ರ ಪ್ರಾಣ ಹೊರಟೋಗ್ಬಿಡುತ್ತೆ ಕಣಮ್ಮ. ನನ್ನಿಂದ ಆಗಲ್ಲ. ಹಾಗೆ ಹೇಳ್ಬೇಡಿ ಅಮ್ಮ, ಪಾಪ ಅಂತ ವಯಸ್ಸೇನೂ ಆಗಿಲ್ಲ. ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಅವ್ರ ಜೀವ ಉಳಿಬೋದು ಕಣಮ್ಮ, ಬದುಕಬಹುದು. ನನ್ ಕಾರೆಲ್ಲ ರಕ್ತ ಆಗತ್ತೆ. ಅದ್ರಲ್ಲೇನಿದೆ ಅಮ್ಮ, ತೊಳೆದ್ರೆ ಹೋಗುತ್ತಲ್ವಾ? ನಾನೇನು ಜನರನ್ನ ಉದ್ಧಾರ ಮಾಡೋದಕ್ಕೆ ಹುಟ್ಟಿಲ್ಲ. ನನ್ನ ಹತ್ರ ಇಂಥ ಡೈಲಾಗ್ಸ್ ಎಲ್ಲ ಹೇಳ್ಬೇಡಿ. ಆದ್ರೂ ಸಾಯೋನ್ಗೂ ನನ್ಗೂ ಏನ್ ಸಂಬಂಧ? ಕಾರಲ್ಲಿ ಓಡಾಡೋರನ್ನ ನೋಡಿ ತಡ್ಕೊಳಕ್ಕಾಗದೆ ಪ್ರತಿಯೊಬ್ನು ಡೈಲಾಗ್ ಹೊಡೆಯೋದೆ. ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಅಮ್ಮ ನಿಲ್ಸಿಮ್ಮ. ಅಣ್ಣ ಒಂದ್ ಸ್ವಲ್ಪ ನಿಲ್ಸೋಣ. ಏನೋ ಅಣ್ಣ, ಒಬ್ಬನ್ ಯಾರೋ ಚಾಕಲ್ ಚುಚ್ಚಿಬಿಟ್ಟು ಓಡ್ ಹೋದ್ರು. ಆದಷ್ಟು ಬೇಗ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೇರ್ಸಿದ್ರೆ ಬದುಕೋ ಚಾನ್ಸ್ ಇದೆಯಣ್ಣ. ಗಿರಾಕಿ ಇದ್ದಾರೆ ಸರ್. ಅಮ್ಮ ನೀವಾದ್ರೂ ಸ್ವಲ್ಪ ದೊಡ್ಡ ಮನ್ಸು ಮಾಡಿಮ್ಮ. ನಾನೊಂದು ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ, ಆದ್ರೆ ಒಬ್ರು ಪ್ರಾಣ ಅಂತಿದ್ದೀರಾ ಅಲ್ವಾ? ಹೌದಮ್ಮ. ಕರ್ಕೊಂಡು ಹೋಗೋಣ ಬನ್ನಿ. ಬನ್ನಿ ಬಾ. ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ, ಬನ್ನಿ ಮಾ. ಇವ್ರು ನಿನಗೆ ಗೊತ್ತಿರೋರಮ್ಮ? ನನ್ ಗಂಡ ರೀ, ಬೇಗ ಸಹಾಯ ಮಾಡಿ. ಬನ್ನಿ ಬನ್ನಿ ಬನ್ನಿ. ಶ್ರೀಕರ್ ಅವರೇ, ಏನ್ರಿ ಕಣ್ಬಿಟ್ರಿ? ಇಂಥ ಕೆಲ್ಸ ಯಾರು ಮಾಡಿದ್ರು ರೀ? ಏನು ಅಂದ್ರೆ ಎದ್ದೇಳಿ, ಕಣ್ಬಿಡ್ರಿ. ನಿಮ್ಗೇನೋ ಆಗತ್ತೆ ಅಂತ ಭಯ ಪಟ್ಟಿದ್ದೆ, ಆದ್ರೆ ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು ಅಂದ್ರೆ ಅಣ್ಣ, ಬೇಗ ಹೋಗಿ ಅಣ್ಣ. ಅಣ್ಣ, ನೀವು ಸ್ವಲ್ಪ ಸಹಾಯ ಮಾಡಿ. ದಯವಿಟ್ಟು ಯಾರಾದ್ರೂ ಸ್ಟ್ರೆಚರ್ ತಗೊಂಬನ್ನಿ ಬೇಗ. ಡಾಕ್ಟರ್, ಏನಾಯ್ತು? ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳು ಚಾಕುವಿಂದ ದಾಳಿ ಮಾಡಿದ್ದಾರೆ. ಇವರನ್ನ ಹೇಗಾದ್ರೂ ಬದುಕಿಸ್ಕೊಡಿ ಡಾಕ್ಟರ್, ನಿಮ್ ಕಾಲ್ ಹಿಡ್ಕೊಂತೀನಿ. ಅಟ್ಯಾಕ್ ಆಗಿ ಎಷ್ಟೊತ್ತಾಯ್ತು? ಅರ್ಧ ಗಂಟೆ ಆಗಿರ್ಬೋದು ಡಾಕ್ಟರ್. ಬ್ಲಡ್ ತುಂಬಾ ಹೋಗಿರೋ ಹಾಗಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಇವರು ನನಗೆ ಜೀವಂತವಾಗಿ ಬೇಕು ಡಾಕ್ಟರ್, ಇಲ್ಲ ಅಂದ್ರೆ ನನ್ನ ಉಸಿರು ನಿಂತು ಹೋಗುತ್ತೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಆಯ್ತು ಪುರೋಹಿತ್ರೆ, ನೀವು ಯಾವಾಗ ಹೇಳ್ತೀರೋ ಅವಾಗ ನಾವು ಸಿದ್ಧವಾಗಿರ್ತೀವಿ. ಇನ್ನು ನೀವು ನಿಮ್ಮ ಕಾರ್ಯಕ್ರಮ ನೋಡ್ಕೊಳ್ಳಿ.
ನಾಡ್ದು ಬರ್ತೀನಿ ಅಂದ್ರು. ಸರಿ ರೀ. ಶ್ರೀಕರ್ ಅವರು ಇನ್ನೂ ಮನೆಗೆ ಬಂದಿಲ್ವಾ? ಬಂದಿಲ್ಲಮ್ಮ. ಇವತ್ತು ಬೇಗನೆ ಬರ್ತೀನಿ ಅಂತ ಹೇಳ್ದ, ಇನ್ನೂ ಯಾಕೆ ಬಂದಿಲ್ಲ? ಇಬ್ರು ಸೇರಿ ಹಾಗೆ ಸುಮ್ನೆ ಹೊರಗೆ ಹೋಗೋಣ ಅನ್ಕೊಂಡಿದ್ದೆ. ಫೋನ್ ಮಾಡಿ ಬನ್ನಿ ಅಂತ ಹೇಳಿ ಮಾವ. ಸರಿಮ್ಮ. ಶ್ರೀಕರ್ ಅವ್ರಿಗೆ ಹೀಗಾಗಿದೆ ಅಂತ ತಕ್ಷಣ ಅತ್ತೆ ಮಾವಂಗ್ ತಿಳಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ಮೊದ್ಲೇ ಯಾಕೆ ಹೇಳಿಲ್ಲ ಅಂತಾರೆ. ಅವಸರ ಪಟ್ಟು ಹೇಳಿದ್ರೆ ಅತ್ತೆಗೆ ಏನಾಗುತ್ತೋ ಅಂತ ಇನ್ನೊಂದ್ ಕಡೆ ಭಯ ಆಗ್ತದೆ. ಏನ್ ಮಾಡ್ಲಿ? ಫೋನ್ ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲಮ್ಮ. ಮತ್ತೊಂದ್ಸಲ ಟ್ರೈ ಮಾಡಿ ಮಾವ. ಇಷ್ಟು ದೊಡ್ಡ ವಿಷಯನ ಹೇಳ್ದೆ ಹೋದ್ರೆ ನಂದೇ ತಪ್ಪಾಗತ್ತೆ. ಏನಾಗುತ್ತೋ ಅದೇ ಆಗ್ಲಿ, ನಾನು ಹೇಳ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಅವ್ರ ಪಾಕೆಟಲ್ಲಿತ್ತು, ಆಗ್ಲಿಂದ ರಿಂಗ್ ಆಗ್ತಿದೆ. ಏನೋ ತುಂಬಾ ಹೊತ್ತಿಂದ ರಿಂಗ್ ಆಗ್ತಿದ್ರು, ಯಾಕೆ ಲಿಫ್ಟ್ ಮಾಡ್ತಿಲ್ಲ? ಎಲ್ಲಿದ್ಯಾ? ಹೊರಟಿದ್ಯಾ? ಯಾಕೆ ಮಾತಾಡ್ತಿಲ್ಲ? ಅಂಕಲ್, ಅವನಿ, ಅವನ್ ಫೋನ್ನ ನೀನ್ ಹೇಗಮ್ಮ ರಿಸೀವ್ ಮಾಡ್ದೆ? ಅವನಿ ಶ್ರೀಕರ್ ಜೊತೆ ಯಾಕಿದ್ದಾಳೆ? ಇಲ್ಲಿ ಕೊಡಿ ಮಾವ. ನಾನ್ ಮಾತಾಡ್ತಿದ್ದೀನಲ್ಲಮ್ಮ, ಸ್ವಲ್ಪ ತಾಳ್ಮೆ ಇರಲಿ. ಹಾಗಾದ್ರೆ ಸ್ಪೀಕರ್ ಆನ್ ಮಾಡಿ ಪ್ಲೀಸ್. ಇವಾಗ ಮಾತಾಡಿ. ಅಮ್ಮ ಅವನಿ, ಎಲ್ಲಿದ್ದೀರಾ ನೀವು? ಶ್ರೀಕರ್ ಫೋನ್ನ ನೀನ್ ಯಾಕೆ ರಿಸೀವ್ ಮಾಡ್ದೆ? ಹಾಸ್ಪಿಟಲ್ ಅಲ್ಲಿದ್ದೀವಿ. ಹಾಸ್ಪಿಟಲ್ ಅಲ್ಲ, ಯಾಕೆ? ಏನಾಯ್ತು? ಶ್ರೀಕರ್ ಅವ್ರನ್ನ ಯಾರೋ ಚಾಕುವಿಂದ ಚುಚ್ಚಿದ್ದಾರೆ. ಏನು? ನೀನ್ ಹೇಳಿದ್ದು ನಿಜನಾ? ಸದ್ಯಕ್ಕೆ ಶ್ರೀಕರ್ ಅವರು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಮಗನ್ಗೆ ಏನೂ ಆಗ್ಬಾರ್ದು. ನಾವು ತಕ್ಷಣ ಹೊರಡ್ತೀವಿ. ಯಾವ ಹಾಸ್ಪಿಟಲ್ ಅಲ್ಲಿದ್ದೀರಾ? PR ಹಾಸ್ಪಿಟಲ್. 10 ನಿಮಿಷದಲ್ಲಿ ಬರ್ತೀವಿ. ಶ್ರೀಕರ್ ಅವ್ರ ಮೇಲೆ ಚಾಕುವಿಂದ ದಾಳಿ ಮಾಡೋದು ಅಂದ್ರೇನು? ಅವ್ರಿಗೇನೂ ಆಗಲ್ಲ ಅಲ್ವಾ? ಅತ್ತೆ ಬೇಗ ಹೋಗೋಣ. 1 ನಿಮಿಷ ಇರಿ. ಲಾವಣ್ಯ ಅವ್ರಿಗೆ ವಿಷಯ ಹೇಳೋಣ, ಅವರು ಬರ್ತಾರೆ. ಅವ್ರು ಹೊರಗಡೆ ಹೋಗಿದಾರಲ್ಲ, ಆಮೇಲೆ ಹೇಳ್ಬಹುದು. ಮೊದಲು ನಾವು ಹೋಗೋಣ ಬನ್ನಿ. ಶ್ರೀಕರ್, ಶ್ರೀಕರ್. ಶ್ರೀಕರ್, ಶ್ರೀಕರ್, ಎಲ್ಲಮ್ಮ, ಎಲ್ಲಮ್ಮ ನನ್ನ ಮಗ, ಹೇಳಮ್ಮ. ಒಳಗಡೆ ಇದ್ದಾರೆ ಆಂಟಿ, ಟ್ರೀಟ್ಮೆಂಟ್ ನಡೀತಾ ಇದೆ. ಡಾಕ್ಟರ್ಸ್ ಏನಂದ್ರಮ್ಮ? ಅವ್ರಿನ್ನೂ ಹೊರಗಡೆ ಬಂದಿಲ್ಲ, ಕಂಡೀಷನ್ ಹೇಗಿದೆಯೋ ಗೊತ್ತಿಲ್ಲ.
4 ಜನರ ಜೊತೆ ಬೆರೀತಾನೆ, ನಗ್ತಾ ಇರ್ತಾನೆ, ಯಾರ ತಂಟೆಗೂ ಹೋಗೋದಿಲ್ಲ. ಅಂತವನು ಯಾರಿಗೆ ಏನ್ ಅನ್ಯಾಯ ಮಾಡಿದಾನೆ ಅಂತ ಇಂಥ ಕೆಲಸ ಮಾಡಿದ್ದಾರೆ. ತಕ್ಷಣ ನನ್ ಮಗನ್ ತೋರಿಸಿ ಏನ್ರಿ. ಡಾಕ್ಟರ್ ಹೊರಗಡೆ ಬರೋವರೆಗೂ ನಾವ್ ಏನು ಮಾಡಕ್ ಆಗಲ್ಲ ವೇದ. ಅಯ್ಯೋ, ಶ್ರೀಕರ್ ಅವ್ರ ಜೊತೆ ನನ್ನ ಜೀವನದ ಬಗ್ಗೆ ಎಷ್ಟೋ ಕನ್ಸುಗಳು ಕಟ್ಟಿದ್ದೀನಿ. ನಮ್ಮ ಮದ್ವೆಗೂ ಮುಂಚೆ ಹೀಗೆ ಕೆಟ್ಟದ್ದು ಆಗೋದು ಅಂದ್ರೇನು ಪ್ರಾಣವಾಗಿ ಪ್ರೀತಿಸಿದ್ದೀನಿ. ಅವ್ರಿಗೇನಾದ್ರೂ ಆದ್ರೆ ನಾನ್ ತಡ್ಕೊಳಲ್ಲ. ದೇವ್ರು ನಮ್ಗೆ ಅನ್ಯಾಯ ಮಾಡಲ್ಲ, ಹೆದರ್ಕೋಬೇಡ್ರಮ್ಮ. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ? ಪ್ರಾಣಾಪಾಯ ಇಲ್ಲ ತಾನೆ? ಸೀರಿಯಸ್ ಆಗೇ ಇದೆ. ಹೊಟ್ಟೆಗೆ, ಬೆನ್ನಿಗೆ ಅವ್ರಿಗೆ ಕತ್ತಿಯಿಂದ ತುಂಬ ಡೀಪಾಗಿ ಚುಚ್ಚಿದ್ದಾರೆ. ಕೆಲವು ಟೆಸ್ಟ್ ಮಾಡಿದ ಮೇಲೆ ಸಣ್ಣ ಸರ್ಜರಿ ಮಾಡಬೇಕು. ಅಲ್ಲಿವರೆಗೂ ಅವ್ರ ಕಂಡೀಷನ್ನ ಹೇಳೋಕ್ಕಾಗಲ್ಲ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಆಸ್ತಿ ಮಾರಾದ್ರೂ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಂಬರ್ತೀನಿ. ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ನಮ್ಮ ಮಗ ನಮಗ್ ದಕ್ಕಿದ್ರೆ ಸಾಕು. ಅವನೇ ನಮ್ಮ ಆಸ್ತಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಬಟ್ ಇನ್ನೂ ಸ್ವಲ್ಪ ಮುಂಚೆ ಕರ್ಕೊಂಡ್ಬಂದಿದ್ರೆ ಚೆನ್ನಾಗಿರೋದು. ಅವ್ರ ನಂಬಿಕೆಯಿಂದ ಹೇಳ್ತಿಲ್ಲ. ನನಗೆ ಯಾಕೋ ಭಯ ಆಗ್ತಾ ಇದೆ ರೀ. ಏನು ಆಗಲ್ಲ ವೇದ, ನೀನ್ ಗಾಬರಿ ಆಗ್ಬೇಡ. ಒಂದ್ ಸಲ ಒಳಗ್ ಹೋಗಿ ನೋಡ್ತೀನಿ. ವೇದ, ಸ್ವಲ್ಪ ತಾಳ್ಮೆ ಇರ್ಲಿ. ಟೆಸ್ಟ್ ಕಳ್ಸಿದೀವಿ ಅಂತ ಹೇಳಿದ್ರಲ್ಲ, ಈಗ ಅವ್ನು ನೋಡಕ್ ಆಗಲ್ಲ. ಅವನಿ, ಶ್ರೀಕರ್ ಅವರು ನಿನ್ಗೆ ಯಾವ ಏರಿಯಾದಲ್ಲಿ ಕಾಣಿಸಿದ್ರು? ಮಲ್ಲೇಶ್ವರಂನಲ್ಲಿ. ಶಿವಾಲಯನ ದಾಟಿದ್ರೆ ಇದೆಯಲ್ಲ ಆ ರೋಡಲ್ಲಿ. ಒಬ್ಬ ವ್ಯಕ್ತಿನ ಯಾರೋ ಚುಚ್ಬಿಟ್ಟು ಹೋಗಿದಾರಮ್ಮ. ಅಂದ್ರೆ ನಾನ್ ಬಿಟ್ಟು ಬಂದಿತ್ತು ಶ್ರೀಕರ್ ಅವರನ್ನ. ಛೇ, ಎಂಥ ಕೆಲಸ ಆಗೋಯ್ತು. ಒಂದ್ ಹೆಜ್ಜೆ ಇಳಿದು ನೋಡಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ನಾನಾ ವಿಷಯ ಹೇಳಿದ್ರೆ ನನಗೆ ಕೆನ್ನಿಗೆ ಬಾರಿಸ್ತಾರೆ, ಮನೆಯಿಂದ ಹೊರಗೆ ಹಾಕ್ತಾರೆ. ನೀನೇನಾದ್ರೂ ಆ ದಾರಿಲಿ ಹೋಗಿದ್ಯಾ? ಯಾರೋ ಪ್ರಾಣಾಪಾಯದ ಸ್ಥಿತಿನಲ್ಲಿದ್ದಾರೆ, ಸ್ವಲ್ಪ ಸಹಾಯ ಮಾಡಿ ಅಮ್ಮ ಅಂತ ಜನರು ಕೇಳಿದ್ರೆ ಯಾರಿಗೂ ನಾವೇನ್ ಹೆಲ್ಪ್ ಮಾಡೋದು ಅಂತ ಬಿಟ್ಟು ಬಂದ್ಬಿಟ್ಯಾ? ಯಾರಾದ್ರೂ ಅಪಾಯದಲ್ಲಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಬಿಟ್ಟು ಬರೋದು ನಿಂಗೆ ಅಭ್ಯಾಸ ಅಲ್ವಾ? ಅವತ್ತು ಯಾವತ್ತೋ ಹಾಗಾಯ್ತು ಅಂತ ಪ್ರತಿ ಸಲ ಹಾಗೆ ಮಾಡ್ತೀನಿ ಅಂತ ಯಾಕೆ ಅನ್ಕೋತೀಯ? ಸಮಯ ಸಂದರ್ಭ ನೋಡ್ಕೊಳ್ದೆ ದಯವಿಟ್ಟು ಹೀಗೆ ಮಾತಾಡ್ಬೇಡ. ಮೊದಲೇ ನೋವಲ್ಲಿದ್ದೀನಿ. ಏನ್ರಿ, ನನ್ ಮಗನ ಮೇಲೆ ದಾಳಿ ಮಾಡಿದ್ಯಾರು ಅಂತ ತಿಳ್ಕೊಳ್ಳಿ. ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಕಂಪ್ಲೇಂಟ್ ಕೊಟ್ಟು ಆದಷ್ಟು ಬೇಗ ಅಪರಾಧಿಗಳನ್ನ ಹಿಡ್ಕೊಳ್ಳೋ ಪ್ರಯತ್ನ ಮಾಡಿಸ್ತೀನಿ. ಮೊದಲು ಶ್ರೀಕರ್ ಟೆಸ್ಟ್ಗಳೆಲ್ಲ ಮುಗೀಲಿ. ನನ್ ಕತ್ತಲ್ ತಾಳಿ ಇಲ್ದೇ ಇರೋದೇ ಇದಕ್ಕೆಲ್ಲ ಕಾರಣ. ತಾಳಿ ಸಿಗೋವರೆಗೂ ಅವ್ರ ಅಪಾಯದಿಂದ ಪಾರಾಗಲ್ಲ. ನನ್ ತಾಳಿ ದೇವಸ್ಥಾನದಲ್ಲೇ ಬಿದ್ದಿರತ್ತೆ. ಹೋಗಿ ಹುಡುಕ್ಬೇಕು. ಸಿಗ್ಲಿಲ್ಲ ಅಂದ್ರೆ ದೇವ್ರ ಹತ್ರ ಬೇಡ್ಕೊಂಡ್ ಬರ್ಬೇಕು. ಆಂಟಿ, ನೀವೆಲ್ಲ ಹೇಗಿದ್ರು ಇಲ್ಲಿದ್ದೀರಲ್ಲ, ನಾನೊಂಚೂರು ಹೊರಗೆ ಹೋಗಿ ಬರ್ತೀನಿ. ಎಲ್ಲಿಗಮ್ಮ? ಬಂದ್ಬಿಡ್ತೀನಿ ಆಂಟಿ. ಬೇಗ ಬಂದ್ಬಿಡಮ್ಮ. ನೀನಿದ್ರೆ ನಂಗೆ ಸ್ವಲ್ಪ ಧೈರ್ಯ ಅಂತ ಅನ್ಸುತ್ತೆ. ಸರಿ ಆಂಟಿ. ಶ್ರೀಕರ್ ಅವನಿ ಕಣ್ಣಿಗೆ ಬೀಳಲಿಲ್ಲ ಅಂದಿದ್ರೆ ಏನ್ರಿ ಪರಿಸ್ಥಿತಿ? ಅನಾಥನ್ ಹಾಗೆ ರೋಡ್ ಮೇಲೆ ಹಾಗೆ ಬಿದ್ದಿರ್ತಿದ್ನಲ್ಲ.
ಈ ತಾಳಿಲಿ ನಿನ್ನ ಗಂಡನ ಆಯುಸ್ಸಿದೆ. ಪ್ರತಿ ಗಂಟಿನಲ್ಲೂ ಅವನ ಉಸಿರು ಮುಡುಪಾಗಿದೆ. ನೀನು ಇದನ್ನ ತೆಗೆದ ತಕ್ಷಣ ಪ್ರಾಣಾಪಾಯ ಅವನನ್ನ ಹಿಂಬಾಲಿಸುತ್ತೆ. ಮನಃಶಾಂತಿ ಇಲ್ಲ. ನನ್ ಗಂಡ ಅಪಾಯದಿಂದ ಪಾರಾಗಲ್ಲ. ಈ ಜಾಗದಲ್ಲೇ ಬಿದ್ದಿರತ್ತೆ ಅನ್ನೋ ನಂಬಿಕೆಯಿಂದ ಬಂದಿದ್ದೀನಿ. ನನ್ನ ನಂಬಿಕೆಗೆ ಮೋಸ ಮಾಡಬೇಡ. ಬೇಗ ನನ್ನ ಕಣ್ಣು ಕಾಣಿಸೋ ಹಾಗೆ ಮಾಡು. ಪುರೋಹಿತ್ರೆ, ಏನಮ್ಮ ಮತ್ತೆ ಬಂದಿದ್ಯಲ್ಲ? ಏನೋ ಗಾಬರಿಯಲ್ಲಿದೆಯಾ? ದೇವರ ಸನ್ನಿಧಿಲಿ ಏನೇ ನಡೆದ್ರು ಅದಕ್ಕೊಂದು ಕಾರಣ ಇರತ್ತೆ ಅಂತ ನೀನ್ ಹೇಳ್ದಾಗೆ ನಡೀತು. ಏನಾಯ್ತಮ್ಮ? ನನ್ ಗಂಡನ್ನ ಯಾರೋ ಸಾಯಿಸೋಕ್ ಹೊರಟಿದ್ರು. ಅವ್ರೀಗ ಸಾವು ಬದುಕಿನ ನಡುವೆ ಹಾಸ್ಪಿಟಲ್ ಅಲ್ಲಿ ಹೋರಾಡ್ತಿದ್ದಾರೆ. ಅವ್ರನ್ನ ಕಾಪಾಡ್ಕೋಬೇಕು. ದೇವ್ರ ಅನುಗ್ರಹಕ್ಕೋಸ್ಕರ ನಾನು ಏನ್ ಮಾಡೋಕ್ಕಾದ್ರೂ ಸಿದ್ಧವಾಗಿದ್ದೀನಿ. ಏನ್ ಮಾಡ್ಬೇಕು ಅಂತ ಹೇಳಿ. ಒಂದೊಂದು ಕ್ಷಣಕ್ಕೂ ಅವರು ಮೃತ್ಯುಗೆ ಹತ್ರ ಆಗ್ತಾ ಇದ್ದಾರೆ. ಹೇಳ್ತೀನಮ್ಮ, ಅದನ್ನ ನೀವು ಆಚರಿಸಿದ್ರೆ ದೈವಾನುಗ್ರಹ ತಪ್ಪದೇ ಸಿಗುತ್ತೆ. ಅದೇನು ಅಂತ ಬೇಗ ಹೇಳಿ. ಅಂಗೈಯಲ್ಲಿ ಕರ್ಪೂರನ ಬೆಳಗಿಸಿ ದೇವರಿಗೆ ಸಮರ್ಪಿಸು. ಹಾಗೇನೆ ಉರುಳು ಸೇವೆ ಮಾಡು. ಕಠಿಣವಾದ ಈ ಪ್ರಕ್ರಿಯೆನ ನೀನು ಪೂರ್ತಿ ಮಾಡಿದ್ರೆ ನಿನ್ ಗಂಡನಿಗೆ ಒಳ್ಳೇದಾಗುತ್ತೆ. ನಿನ್ ತಾಳಿ ಉಳಿಯುತ್ತೆ. ಹಾಗಾದ್ರೆ ತಕ್ಷಣ ಮಾಡ್ತೀನಿ ಪುರೋಹಿತ್ರೆ. ಮೊದಲು ಆ ಮರದ ಕೆಳಗಿರೋ ಅಮ್ನೋರಿಗೆ ಅರಿಶಿನ ಕುಂಕುಮದಲ್ಲಿ ಅಭಿಷೇಕ ಮಾಡ್ಬಾ. ಸರಿ. ಡಾಕ್ಟರ್, ನನ್ನ ಮಗನ ಹೇಗಾದ್ರೂ ಕಾಪಾಡಿ. ನೀವು ಒಂದು ಪ್ರಾಣನ ಉಳಿಸ್ಲಿಲ್ಲ ಅಂತ ಅಂದ್ರೆ ನನ್ನ ಸೇರಿಸ್ಕೊಂಡು ಇನ್ನ 2 ಪ್ರಾಣ ಹೋಗುತ್ತೆ. ಆಪರೇಷನ್ ಪೂರ್ತಿ ಆಗೋದಕ್ಕೆ 2 ಗಂಟೆ ಬೇಕಾಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅವರ ಅದೃಷ್ಟ ಹೇಗಿರುತ್ತೋ. ಅಮ್ಮ ನಿಹಾರಿಕಾ, ಹೇಳಿ ಅತ್ತೆ, ನಿನ್ ಗಂಡ ಆಗೋನು ಪ್ರಾಣಾಪಾಯದಿಂದ ಪಾರಾಗ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ ಬಾ ಅಮ್ಮ. ಮಾನವ ಪ್ರಯತ್ನಕ್ಕೆ ದೈವ ಬಲ ಕೂಡ ಜೊತೆಯಾಗಬೇಕು. ನೀನು ಹೋಗಿ ಶ್ರೀಕರ ಹೆಸರಲ್ಲಿ ಅರ್ಚನೆ ಪೂಜೆ ಮಾಡಿಸ್ಕೊಂಡ್ ಬಾ ಅಮ್ಮ. ಹೆಂಡತಿ ಆಗೋಳು ಮಾಡೋ ಪೂಜೆಯಿಂದ ತಾಳಿ ಕಟ್ಟೋನ್ಗೆ ಒಳ್ಳೇದಾಗುತ್ತೆ.
ಇಂಥ ವಿಷಯಗಳು ನಿನಗೆ ಚೆನ್ನಾಗೆ ಗೊತ್ತಿರುತ್ತಲ್ವಾ? ಹೌದೌದು, ನಂಗೆ ಚೆನ್ನಾಗಿ ಗೊತ್ತು.